ಎರಡನೇ ಮದುವೆ ತಯಾರಿಯಲ್ಲಿದ್ದ ವೈದ್ಯನ ಮರ್ಡರ್. ವಿವಾಹ ಸಂಭ್ರಮದಲ್ಲಿದ್ದ ಮನೆಯಲ್ಲೀಗ ಸೂತಕ. ಸಾವು ಹೇಗೆ ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳೋಕೆ ಆಗಲ್ಲ ನೋಡಿ. ಆದ್ರೆ ಇಲ್ಲಿ ಬೇಕಂತಲೇ ಕೊಲೆ ಮಾಡುವ ಕೊಲೆಗಾರರಿಗೆ ಏನ್ ಹೇಳೋದು ಹೇಳಿ. ವೈದ್ಯರು ಎಲ್ಲವನ್ನ ಅಂದುಕೊಂಡಂತೆ ಆಗಿದ್ರೆ ಇಂದು ಧೂಮ್ ಧಾಮ್ ಆಗಿ ಮದುವೆ ಆಗಿ ವೈದ್ಯರು ಚೆನ್ನಾಗಿರ್ತಿದ್ರು ಅನ್ಸುತ್ತೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಎರಡನೇ ಮದುವೆಗೆ ಸಿದ್ಧತೆ ನಡೆಸಿದ್ದ ಆಯುರ್ವೇದಿಕ್ ವೈದ್ಯನ ಭೀಕರ ಕೊಲೆ ಮಾಡಲಾಗಿದೆ. ಮೊದಲ ಪತ್ನಿ ನಿಧನದ ನಂತರ ಮತ್ತೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದ ವೈದ್ಯರು ಅದಕ್ಕಾಗಿ ಮನೆಯಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿತ್ತು. ಆದ್ರೆ ನೋಡುತ್ತಲೇ ಮದುವೆ ಸಂಭ್ರಮದಲ್ಲಿ ಸೂತಕದ ಛಾಯೆ ಆವರಿಸಿದೆ ಕಣ್ರಿ. ಎರಡನೇ ಮ್ಯಾರೇಜ್ ತಯಾರಿಯಲ್ಲಿದ್ದ ವೈದ್ಯನನ್ನ ಕೊಲೆ ಮಾಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ನ್ಯೂ KHB ಕಾಲೋನಿಯಲ್ಲಿ ನಡೆದೋಗ್ಬಿಟ್ಟಿದೆ. 51 ವರ್ಷದ ವೈದ್ಯ ರಮೇಶ್ ಕಲ್ಗುಟ್ಕರ್ ಕೊಲೆಯಾದ ವ್ಯಕ್ತಿ ಕಣ್ರಿ. ಈ ಕೊಲೆಯನ್ನ ಆರೋಪಿಗಳು ತುಂಬಾ ವ್ಯವಸ್ಥಿತವಾಗಿ ಮಾಡಿ ಮುಗಿಸಿದ್ರು ನೋಡಿ. ಯಾರು ಇಲ್ಲದೆ ಇರುವ ಹೊತ್ತಿನಲ್ಲಿ ಮನೆಗೆ ನುಗ್ಗಿದ್ರು. ವೈದ್ಯನನ್ನ ಹತ್ಯೆ ಮಾಡಿದ ಪಾಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಮೊದಲನೇ ಪತ್ನಿಯ ಸಾವಿನಿಂದ ತೀವ್ರವಾಗಿ ವೈದ್ಯ ನೊಂದ್ಕೊಂಡಿದ್ರು. ಹೇಗೋ ಹಾಗೋ ಇವರಿಗೆ ಎರಡನೇ ಮದುವೆಗೆ ಮನೆ ಮಂದಿಯೆಲ್ಲ ಒಪ್ಪಿಸ್ಬಿಟ್ಟಿದ್ರು. ಹೀಗಾಗಿ ಮೊದಲ ಹೆಂಡತಿಯ ಸಹೋದರಿ 45 ವರ್ಷದ ಅನ್ನಪೂರ್ಣ ಎಂಬ ಮಹಿಳೆಯ ಜೊತೆ ವಿವಾಹ ನಡೆಯಬೇಕಾಗಿತ್ತು. ಸಿರ್ಸಿ ತಾಲೂಕಿನ ಮಂಜುಗುಣಿಯ ವೆಂಕಟರಮಣ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಅಷ್ಟರೊಳಗೆ ಈ ದುರ್ಘಟನೆ ನಡೆದು ಹೋಗಿದೆ. ಕೊಲೆಯಾಗಿರುವ ವೈದ್ಯ ರಮೇಶ್ ಅವರ ಪತ್ನಿ ಕಳೆದ 8 ತಿಂಗಳ ಹಿಂದೆ ಮೃತಪಟ್ಟಿದ್ರು. ಈ ದಂಪತಿಗೆ 2 ಮಕ್ಕಳಿದ್ವು. ಓರ್ವ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಿದ್ರೆ ಮತ್ತೊಬ್ಬ ಪಶ್ಚಿಮ ಬಂಗಾಳದಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಿದ್ದಾನೆ. ಹೀಗಾಗಿ ಸಿರ್ಸಿಯ ನಿವಾಸದಲ್ಲಿ ರಮೇಶ್ ಒಬ್ರೇ ವಾಸ ಮಾಡ್ತಿದ್ರು ನೋಡಿ. ಸಿರ್ಸಿ ನಗರದಲ್ಲಿ ಪ್ರಸಿದ್ಧ ಆಯುರ್ವೇದಿಕ್ ವೈದ್ಯರಾಗಿದ್ದ ಇವರು ಉತ್ತಮ ಜೀವನ ಸಾಗಿಸುತ್ತಿದ್ರು. ಮದುವೆಯ ಹಿನ್ನೆಲೆ ತನ್ನ ಮೊದಲ ಪತ್ನಿಯ ಎಲ್ಲಾ ಒಡವೆಗಳನ್ನ ಎರಡನೇ ಪತ್ನಿಗೆ ಕೊಡಲೆಂದು ಬ್ಯಾಂಕ್ನಿಂದ ತಂದು ಮನೆಯಲ್ಲಿಟ್ಟಿದ್ದರು ಎಂಬ ವಿಚಾರವು ಬೆಳಕಿಗೆ ಬಂದಿದೆ. ಮದುವೆಗೆ ಹಲವು ನೆಂಟರಿಗೆ ಆಹ್ವಾನ ನೀಡಿದ್ದ ವೈದ್ಯ ಮನೆಗೆ ಬಂದಿದ್ದ ಸಂಬಂಧಿಕರೆಲ್ಲರೂ ಶಾಕ್. ಇನ್ನು ತಮ್ಮ ಎರಡನೇ ಮದುವೆಗೆಂದು ರಮೇಶ್ ತಮ್ಮ ಹಲವು ಸಂಬಂಧಿಕರಿಗೆ ಆಹ್ವಾನ ನೀಡಿದ್ರು. ಹೀಗಾಗಿ ಮನೆ ಬಳಿ ಬಂದ ನೆಂಟರೆಷ್ಟರು ಎಷ್ಟೇ ಬಾಗಿಲು ತಟ್ಟಿದ್ರು ರಮೇಶ್ ಡೋರ್ ಓಪನ್ ಮಾಡ್ಲೇ ಇಲ್ಲ ನೋಡಿ. ಹೀಗಾಗಿ ಅನುಮಾನಗೊಂಡ ಬಾಗಿಲು ಒಡೆದು ಮನೆ ಒಳಗೆ ಪ್ರವೇಶಿಸಿದ್ರು ನೆಂಟರು. ತಲೆಗೆ ತೀವ್ರ ಗಾಯವಾಗಿರುವ ಸ್ಥಿತಿಯಲ್ಲಿ ಬೆಡ್ ಮೇಲೆ ರಮೇಶ್ ಕಂಡು ಬಂದಿದ್ರು ನೋಡಿ. ಆರೋಪಿಗಳು ಅಕ್ಕಪಕ್ಕದ ಮನೆಯಲ್ಲಿ ಯಾರಿಗೂ ಅನುಮಾನ ಬಾರದಂತೆ ಎಸ್ಕೇಪ್ ಆಗಿದ್ರು. ಸಿರ್ಸಿ ಮಾರುಕಟ್ಟೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದು ಹೋಗಿದೆ. SP ದೀಪನ್, CPI ಶಶಿಕಾಂತ್ ವರ್ಮಾ ಸೇರಿದಂತೆ ಪೊಲೀಸರ ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದೆ. ಆರೋಪಿಗಳು ಕೊಲೆ ಮಾಡುವ ಉದ್ದೇಶಕ್ಕೆ ಬಂದಿದ್ರ ಅಥವಾ ಮನೆಯಲ್ಲಿದ್ದ ಚಿನ್ನಾಭರಣ ಕದಿಯೋಕೆ ಬಂದಿದ್ರ ಅನ್ನೋದರ ಸ್ಪಷ್ಟ ಮಾಹಿತಿ ಸಿಗ್ಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಸಿರ್ಸಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.